ಎಲ್ಲರಿಗೂ ಶುಭ ದಿನ. ನಾನು ಟೀ ಕುಡಿತಾ ಇದ್ದೀನಿ. ಆಚೆ ಕಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ 7 ಗಂಟೆ ಆದ್ರೂ ಫುಲ್ ಫಾಗಿ ಮಿಸ್ಟಿ ಕಾಣುತ್ತೆ. ಆಚೆ ನಿಮಗೆ ತೋರಿಸ್ತೀನಿ ತಡೀರಿ ಚಳಿ ಇದೆ ಅಂತ. ಅಲ್ಲಿ ನೋಡಿ, ದೂರದಲ್ಲೂ ಫಾಗಿ ಅಂತ ಅನ್ಸುತ್ತೆ ನೋಡಿ, ಅಷ್ಟು ಚಳಿ ಇದೆ. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಂದು ಪ್ರೊಡಕ್ಟಿವ್ ಡೇ ಆಗಿರುತ್ತೆ. ನಂದು ಎಕ್ಸಾಮ್ ಇದೆ, ಇನ್ನು 2 ಮಂತ್ಸಲ್ಲೇ ಎಕ್ಸಾಮ್ ಇದೆ ನಂದು. ಸೊ ಜಾಸ್ತಿ ಪ್ರಿಪೇರ್ ಆಗಿಲ್ಲ. ಸೊ ಸರಿಯಾಗಿ ಪ್ರಿಪೇರ್ ಆಗೋಣ ಇವಾಗ, ಬಿಕಾಸ್ ಅದು 2 ಎಕ್ಸಾಮ್ ಪಾಸ್ ಮಾಡಲೇಬೇಕು. ಆ್ಯಂಡ್ ನನಗೆ ನಾನು ಲಾಸ್ಟ್ ಟೈಮ್ ಹಾಕಿದ್ದಾಗ ನಿಮ್ಮದು ನ್ಯೂ ಇಯರ್ ರೆಸಲ್ಯೂಷನ್ ವಿಷನ್ ಬೋರ್ಡಲ್ಲಿ ಏನೇನಿದೆ ಅಂದಾಗ ಸುಮಾರು ಜನ ಕಾಮೆಂಟ್ ಮಾಡಿದ್ರಿ, ಈ ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಇದು ಬರೀತಾ ಇದ್ದೀನಿ, ಅದು ಬರೀತೀನಿ ಅಂತ. ಸೊ ನೀವೆಲ್ಲರೂ ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ತುಂಬ ಚೆನ್ನಾಗಿ ಓದಿ, ಕನ್ಸಿಸ್ಟೆಂಟಾಗಿ ಓದಿ, ಎವ್ರಿ ಡೇ ಪ್ರೋಕ್ಯಾಸ್ಟಿನೇಟ್ ಮಾಡಬೇಡಿ. ನಿಮ್ಮದು ಏನು ದಿನದ ಟೈಮಿಗೆ ಇಷ್ಟು ಗಂಟೆ ಓದಬೇಕು ಅಂತ ಇದ್ದೀರಾ, ಅಷ್ಟು ಗಂಟೆ ಓದಿ ಮುಗಿಸ್ಬಿಡಿ. ಬನ್ನಿ ಇವಾಗ ನಾವು ಹೋಗೋಣ, ಒಂದು ಸ್ವಲ್ಪ ಓದ್ತಕೊಳ್ಳೋಣ. ಆ್ಯಂಡ್ ಎಷ್ಟೋ ಜನ ಕಾಮೆಂಟ್ ಹಾಕಿದ್ರು ನಿಮ್ಮ ಸ್ಟಡಿ ಟೇಬಲ್ ತೋರಿಸಿ ಅಂತ. ನನ್ನ ಸ್ಟಡಿ ಟೇಬಲಲ್ಲಿ ತೋರ್ಸೋಕೆ ಅಂಥದ್ದು ಏನೂ ಇಲ್ಲ ಗೈಸ್. ಬಟ್ ಅಂದ್ರೂ ಏನೇನು ಓದಕ್ಕೆ ಬೇಕು, ಏನೇನು ಇಟ್ಕೊಂಡಿದ್ದೀನಿ ಅದನ್ನೇ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇದು ನನ್ನ ಸ್ಟಡಿ ಟೇಬಲ್. ಇದನ್ನು ನಾನು ರಾಯಲ್ ಓಕ್ ಅವ್ರ ಕಡೆಯಿಂದ ತೊಗೊಂಡಿರೋದಂತ ಅನಿಸುತ್ತೆ. ಸೊ ಫಸ್ಟ್ ನನ್ನ ಟೇಬಲ್ ಮೇಲೆ ಬಂದರೆ ಲ್ಯಾಪ್ಟಾಪ್ ಇದೆ. ಅದು ನನ್ನ ಕೋರ್ಸಿಗೆ ಮೇಯ್ನ್ ಆಗಿರುತ್ತೆ, ರೆಕಾರ್ಡಿಂಗ್ಸಿಗೆ, ಕ್ಲಾಸಸ್ಸಿಗೆ ಆಗಿರ್ಬೋದು. ಅದ್ರ ಪಕ್ಕದಲ್ಲೇ ಟ್ಯಾಬ್ ಇದೆ. ಟ್ಯಾಬ್ನ ನಾನು ಯೂಶ್ವಲಿ ಟೈಮಿಂಗ್ಸ್ ನೋಡೋಕ್ಕೆ ಅಥವಾ ಟೈಮರ್ ಸೆಟ್ ಮಾಡೋಕ್ಕೆ ಇಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ಕ್ಯಾಲ್ಸಿ ಇದೆ. ಕ್ಯಾಲ್ಸಿ ನನ್ನ ಕೋರ್ಸಿಗೆ ಮೇಯ್ನ್ ಫಿನಾನ್ಸ್ ಕೋರ್ಸ್ ಆಗಿರೋದ್ರಿಂದ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಪೆನ್ ಸ್ಟ್ಯಾಂಡ್ ಇದೆ. ಈ ಪೆನ್ ಸ್ಟ್ಯಾಂಡ್ ಅಲ್ಲ, ಇದು ಆ್ಯಕ್ಚುಲಿ ಕಪ್. ಇದು ನಮ್ಮಣ್ಣ ಸ್ಪೇನಿಂದ ತಂದಿದ್ದು, ತುಂಬ ಕ್ಯೂಟ್ ಇತ್ತು ಅಂತ ನಾನು ಇದನ್ನು ಪೆನ್ ಸ್ಟ್ಯಾಂಡ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಕಾರ್ನರಿಗೆ ಬಂದರೆ ನಾನು ಟೆಕ್ಸ್ಟ್ ಬುಕ್ಸ್ ಇಟ್ಟಿರ್ತೀನಿ, ನಾನು ಯಾವ ಕೋರ್ಸಿಗೆ ಓದ್ತಾ ಇದ್ದೀನಿ ಅದು. ಆ್ಯಂಡ್ ಇಲ್ಲಿ ಬಂದರೆ ಲೈಟ್ ಇದೆ. ಸೊ ಈ ಥರ ಲೈಟ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಟೇಬಲಿಗೆ ಒಳ್ಳೆ ಲುಕ್ ಕೊಡುತ್ತೆ ಮತ್ತು ನನಗೆ ವೈಬ್ ಬರುತ್ತೆ ಓದಬೇಕು ಅಂತ. ಸೊ ಈ ಲೈಟನ್ನು ಬೇಕಾದರೆ ನಾನು ಲಿಂಕ್ ಹಾಕಿರ್ತೀನಿ ಇದ್ರದ್ದು, ಬಿಕಾಸ್ ಇದ್ರ ಜೊತೆ ನಿಮಗೆ ರಿಮೋಟ್ ಕೂಡ ಸಿಗುತ್ತೆ. ನೀವು ಯಾವ ಕಲರ್ ಬೇಕು ಆ ಕಲರ್ನ ಸೆಟ್ ಮಾಡ್ಕೋಬೋದು ನೋಡಿ, ಈ ಥರ. ಸೊ ಇದು ತುಂಬ ಚೆನ್ನಾಗಿದೆ ಈ ಲೈಟ್. ಹಾಗೆ ನನ್ನ ಟೇಬಲ್ ಕೆಳಗಡೆ ಬಂದರೆ ನಾನಲ್ಲಿ ನೋಟ್ಸ್ ಇಟ್ಟಿರ್ತೀನಿ, ಯಾವ್ದು ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಿರ್ತೀನಿ ಅದು ಈಸಿಯಾಗಿ ತೊಗೊಂಡು ಬರ್ದು ವಾಪಸ್ ಇಡ್ಬೋದು ಅಂತ. ಆ್ಯಂಡ್ ಕಬೋರ್ಡ್ ಒಳಗೆ ಏನಿಲ್ಲ ಗೈಸ್, ಸಾಯಿಬಾಬನ ಮೂರ್ತಿ ಇದೆ ಒಂದು. ಆ್ಯಂಡ್ ಈ ಟ್ಯಾಬ್ಲೆಟ್ಸ್ ಒಮೆಗಾ 3 ಏನಿದೆ, ಇದನ್ನು ನಾನು ರೆಗ್ಯುಲರಾಗಿ ತಿಂಡಿ ಆದಮೇಲೆ ಅಥವಾ ಊಟ ಆದಮೇಲೆ 2 ತೊಗೊತೀನಿ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಸ್ಟಿಕ್ಕಿ ನೋಟ್ಸ್ ಏನು ವಾಲ್ ಹಿಂದೆ ಅಂಟಿಸಿದ್ದೀನಿ ಅದನ್ನೇ ಇಲ್ಲೂ ಇಟ್ಟಿರ್ತೀನಿ. ಆ ಪೌಚ್ಗಳಲ್ಲಿ ಪೆನ್ಸ್ ಇದೆ. ಸೊ ಅಷ್ಟೇ ಗೈಸ್ ನನ್ನ ಟೇಬಲಲ್ಲಿರೋದು. ಸೊ ಇವಾಗ ಕೆಳಗಿಳ್ದು ಹೋಗೋಣ. ನಮ್ಮಮ್ಮ ಏನು ತಿಂಡಿ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಒಳ್ಳೆ ಘಮ ಬರ್ತಾ ಇದೆ, ಬನ್ನಿ. ಸೊ ಗೈಸ್, ನಮ್ಮಮ್ಮ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಉಪ್ಪಿಟ್ಟಿಗೆ ಬಟಾಣಿ, ಕ್ಯಾರೆಟು, ಇನ್ನೂ ಬೀನ್ಸ್ ಹಾಕಿದ್ದೀರಾ, ಬೀನ್ಸು ಹಾಕಿದ್ದಾರೆ. ರವೆ ಕಡಿಮೆ ತರಕಾರಿ ಜಾಸ್ತಿ. ನೈಸ್. ನಮ್ಮ ಬಿಸಿ ಬಿಸಿ ತಿಂಡಿ ರೆಡಿ ಇದೆ. ನನಗೆ ಉಪ್ಪಿಟ್ಟು ಇಷ್ಟ ಆಗೋದೆ ಯಾವಾಗ ಅದಕ್ಕೆಲ್ಲ ವೆಜಿಟೇಬಲ್ಸು ಬಟಾಣಿ ಹಾಕಿರ್ತಾರೆ ಅವಾಗ ಮಾತ್ರ ತಿನ್ನೋಕೆ ಇಷ್ಟ ಆಗುತ್ತೆ ನನಗೆ. ತುಂಬ ಚೆನ್ನಾಗಿದೆ. ಹಾಗೆ ಮಧ್ಯಾಹ್ನದ ಅಡುಗೆಗೆ ನಮ್ಮಮ್ಮ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಈಗಲೇ ಹಿಟ್ಟು ಕಲಿಸ್ಕೊತಾ ಇದ್ದಾರೆ, ಬಿಕಾಸ್ ನಿಮಗೆ ಗೊತ್ತು ನೆನ್ನೆ ಮೀನು ಸಾರು ಮಾಡಿದರು ಅಂತ, ಅದಕ್ಕೋಸ್ಕರ. ನಮ್ಮಮ್ಮ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ರೊಟ್ಟಿ ಮಾಡೋದು ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ನೀವು ನಂಗೆ ಕಾಮೆಂಟ್ ಮಾಡಿ, ನೀವು ಜೋಳದ ರೊಟ್ಟಿ ಅಥವಾ ರೊಟ್ಟಿ ಮಾಡ್ಬೇಕಾದ್ರೆ ತಟ್ತೀರಾ ಅಥವಾ ಲಟ್ಟಣಿಗೆಯಲ್ಲೇ ಏನಂತಾರೆ ಲಟ್ಟಿಸ್ತೀರಾ ಅಂತ. ಬಿಕಾಸ್ ನಮ್ಮಮ್ಮ ತಟ್ತಾರೆ, ನಾನು ಲಟ್ಟಿಸ್ತೀನಿ. ನನಗೆ ಲಟ್ಸೋದೇ ಈಸಿ ಅಂತ ಅನಿಸುತ್ತೆ. ನೋಡಿ ಎಷ್ಟು ರೌಂಡ್ ಬಂದಿದೆ, ತೋರಿಸ್ತೀನಿ ನಿಮಗೆ ನಾನು. ಅದೂ ನಾನೇ ಮಾಡಿರೋದು. ನಮ್ಮ ಮನೇಲಿ ಮಧ್ಯಾಹ್ನಕ್ಕೆ ಊಟ, ಅದನ್ನು ಬೆಳಗ್ಗೆನೇ ಕೆಲಸ ಮುಗಿಸ್ಕೊಬಿಟ್ರೆ ಆಮೇಲೆ ಈಸಿ ಆಗುತ್ತೆ. ಬಿಕಾಸ್ ಶೂಟ್ ಬೇರೆ ಮಾಡಬೇಕು ಇವತ್ತು. ಸೊ ತುಂಬ ಕೆಲಸ ಇದೆ. ಯಾರ್ಯಾರಿಗೆ ಜೋಳದ ರೊಟ್ಟಿ ಬೇಕು? ಈಗ ಪ್ರಾಬಬಲಿ 8:30, 9 ಗಂಟೆ ಅನಿಸುತ್ತೆ. ಎಂಥ ಒಳ್ಳೆ ಬಿಸಿಲು ಕುತ್ಕೊಂಡು ಶಾಖ ತೊಗೋಬೇಕನ್ನಿಸ್ತಾ ಇದೆ. ನಮ್ಮಮ್ಮ ಬಟ್ಟೆ ಮಡ್ಚಿಡ ಕೇಳಿದ್ರು, ಫಸ್ಟ್ ಅದನ್ನು ಮಾಡೋಣ. ಮಚ್ಚಣ ಇವಾಗ. ಮುಗೀತು.
ಸೊ ಇವಾಗ ಜಸ್ಟ್ ವರ್ಕೌಟ್ ಆಯ್ತು ನಂದು. ನಮ್ಮಮ್ಮ ಬೇಳೆ ತೊವೆ ಮಾಡ್ತಿದ್ದಾರೆ, ಅಂದರೆ ದಾಲ್ ಆ್ಯಂಡ್ ಮರಾಠಿಯಲ್ಲಿ ವರಣ್ ಅಂತ ಕರಿತೀವಿ. ಸೊ ನಡೀರಿ ಅದ್ರ ರೆಸಿಪಿ ತೋರಿಸ್ತೀನಿ ನಿಮಗೆ. ಸೊ ಬೇಳೆ ತೊವೆಗೆ ಏನೇನು ಬೇಕಂತ ನಮ್ಮಮ್ಮ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಹೇಳಿವ ಏನೇನು ಬೇಕಂತ. ಹೆಸರುಬೇಳೆ, ತೊಗರಿಬೇಳೆ ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ, ಕಾಳುಮೆಣಸು, ಅರಿಶಿನ, ಒಗ್ಗರಣೆಗೆ ಸಾಸಿವೆ, ಇದು ಕರಿಬೇವು, ಹಸಿಮೆಣಸು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು, ಕುಕ್ಕರ್. ನಿಮಗೆ ಟೈಮ್ ಇಲ್ಲ ಅಂತ ಹೇಳ್ತೀರಲ್ಲ, ಪಟ 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 ಆಗೋಗ್ಬಿಡುತ್ತೆ ಬೆಳಗ್ಗೆನೆ. ಇದು ಹೆಚ್ಕೊಂಡಿರೋದು ಎಲ್ಲದೂ ಹಾಕ್ಬಿಡಿ. ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಒಂದು ಸ್ವಲ್ಪ ಒಗ್ಗರಣೆಗೆ ಇಟ್ಕೊತೀನಿ, ಆ್ಯಂಡ್ ಹಸಿಮೆಣಸು ಎಲ್ಲ ಹಾಕಿ, ಅರಿಶಿನ, ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಆಮೇಲೆ ಒಂದು 4 ಮೆಣಸಿನಕಾಳು. ಇನ್ನೊಂದು ಐಟಮ್ ಇದಕ್ಕೆ ಆ್ಯಡ್ ಆಗುತ್ತೆ, ಅದು ಏನಂದರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡು ಹೆಂಗೆ ನೀವು ಕೊತ್ತಂಬರಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ರಿ ಹಾಗೇನೆ ಇದನ್ನು ಹಾಕ್ಬಿಡಿ. ತೋರಿಸ್ತೀನಿ ಇವಾಗ. ಕೆಲವ್ರು ಬೆಳ್ಳುಳ್ಳಿ ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಆಯಿತಾ, ಬೇಳೆ ತೊವೆ ಕೆಲವ್ರು ಬೆಳ್ಳುಳ್ಳಿ ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಮಾಡ್ಬೋದು. ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ನೀರು ಹಾಕ್ಬಿಡೋಣ. ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಡೋಣ. ಇಷ್ಟು ಉಪ್ಪು ಹಾಕ್ಬಿಟ್ಟು, ಸೊ ನಮ್ಮಮ್ಮ ದಪ್ಪ ಉಪ್ಪು ಯೂಸ್ ಮಾಡ್ತಾ ಇದ್ದಾರೆ, ರುಚಿಗೆ ತಕ್ಕಷ್ಟು. 2ರಿಂದ 3 ವಿಷಲ್ ಆಗಲಿ. ಚೆನ್ನಾಗಿ ಬೆಂದ ಮೇಲೆ ಹುಣಸೆಹಣ್ಣು ನೀರು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ತುಪ್ಪದಲ್ಲಿ ಸೂಪರ್ ಬೇಳೆ ತೊವೆ. ನಮ್ಮಮ್ಮ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದಾರೆ. ಸಾಫ್ಟ್ ಕೂಡ ಆಗಿರುತ್ತೆ 2 ವಿಸಿಲ್ ಕೂಗ್ಸಿರೋದ್ರಿಂದ. ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ದಕ್ಕೆ ನಾವು ಹುಣಸೆಹಣ್ಣು ರಸ ಹಾಕೋಣ. ನಮ್ಮಮ್ಮ ಒಗ್ಗರಣೆ ತುಪ್ಪ ಕಾಯಿಸ್ಕೊಂಡಿದ್ದಾರೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ತಾರೆ. ಹಾಕಿಮ್ಮ. ಸಾಸಿವೆ, ಜೀರಿಗೆ, ಅದನ್ನೆಲ್ಲ ಕಲಿಸ್ಕೊಳ್ಳಿ. ಇಲ್ಲಿ ಹಿಂಗ್ ಕೂಡ ರೆಡಿ ಇದೆ. ಹಿಂಗ್ ತುಂಬ ಇಂಪಾರ್ಟೆಂಟು. ಈಗ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಾದ್ಮೇಲೆ ಇವಾಗ ಹಿಂಗ್ ಹಾಕ್ತಾ ಇದ್ದಾರೆ. ಹಾಕಿ. ಇವಾಗ ಒಗ್ಗರಣೆನ ನಮ್ಮ ಸಾರಿಗೆ ಹಾಕೊಳ್ಳೋಣ. ನಮ್ಮ ಸಾರು ಆಲ್ಮೋಸ್ಟ್ ರೆಡಿ ಇದೆ. ಜಸ್ಟ್ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಬಿಡೋಣ ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ. ಆಯಿತಾ, ನಿಮಗೆ ಜಾಸ್ತಿ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ನೀರು. ನಮ್ಮನೇಲಿ ಸಾರು ಇಷ್ಟು ಗಟ್ಟಿ ಇರುತ್ತೆ, ಅಂದರೆ ಜಾಸ್ತಿನೂ ಗಟ್ಟಿ ಇರಲ್ಲ. ಒಂದು ಸ್ವಲ್ಪ ತೆಳ್ಳನೇ ಇಷ್ಟಪಡ್ತೀವಿ ನಾವೆಲ್ಲ, ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಫೈನಲಿ ನಮ್ಮ ಊಟ ರೆಡಿ ಇದೆ. ಬನ್ನಿ ಊಟ ಮಾಡೋಣ. ತುಂಬ ಟೇಸ್ಟಿ ಕಾಣಿಸ್ತಾ ಇದೆ. ಸೊ ಈ ಮಧ್ಯದಲ್ಲಿ ನಾನು, ನಮ್ಮಮ್ಮ ಮತ್ತು ನಮ್ಮಪ್ಪ ಸೇರಿ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ರೀಲ್ಸಿಗೋಸ್ಕರ. ಇದು ನಾನು ಪ್ರಾಬಬಲಿ ಲಾಂಗ್ ವಿಡಿಯೋ ಆದಮೇಲೆ ಅಥವಾ ಲಾಂಗ್ ವಿಡಿಯೋಕ್ಕಿಂತ ಮುಂಚೆನೇ ಹಾಕ್ಬೋದು. ಅದನ್ನು ನೋಡಿ ಮಿಸ್ ಮಾಡಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರೋದು. ಇವಾಗ ಓದ್ತಾ ಕೂರೋಣ, ಟೀ ಕುಡಿದ್ಬಿಟ್ಟು ಓದ್ತಾ ಕೂರೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.